ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಬಿಂದಾಸಾಗಿ ಇದ್ದೀನಿ. ಸೊ ಇವತ್ತೊಂದು ಒಳ್ಳೆಯದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ಎಲ್ರಿಗೂ ಈಗಿಂದ ಇದರಲ್ಲಂತೂ ಹಾರ್ಡ್ ವಾಟರು ಇರೋಗೋಸ್ಕರ ಅಂತೂ ಹೇರ್ ಫಾಲ್ ತುಂಬ ಅಂದರೆ ತುಂಬ ಆಗ್ತಾಯಿದೆ. ಸೊ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಆಗ್ತಾಯಿದೆ. ಹಾರ್ಡ್ ವಾಟರ್ ಇರ್ಬೋದು, ಕೆಮಿಕಲ್ ಶಾಂಪು ಯೂಸ್ ಮಾಡ್ತಾ ಇರೋ ರೀಸನ್ಗೆ ಆಗಿರ್ಬೋದು, ಸೊ ಬಾಡಿಲಿ ಏನಾದರೂ ವಿಟಮಿನ್ಸ್ ಕಡಿಮೆ ಇರೋ ರೀಸನ್ಗೆ ಈ ಥರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿಬಿಟ್ಟು ನಮ್ಮದು ಹೇರ್ ಗ್ರೋತು, ಮುಖದ ಮೇಲೆಲ್ಲ ಸ್ಕಿನ್ ಡಲ್ ಆಗೋದು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ನಾನು ಒಂದು ಒಳ್ಳೆ ರೆಮಿಡಿನ ತಂದಿದ್ದೀನಿ, ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇದು ಒಂದು ನಾನು ಆಯಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ ಆಯುರ್ವೇದಿಕ್ ಥರ ಆಯಿಲ್ ಇದೆ, ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಇಲ್ಲ ಗೈಸ್, ನಿಜವಾಗ್ಲೂ. ಸೊ ನೀವು ಟ್ರಸ್ಟ್ ಮಾಡಲ್ಲ, 100% ಏನು 200% ರಿಸಲ್ಟ್ ನಾನು ಇದರಿಂದ ಕೊಡ್ತೀನಿ. ಸೊ ಇದು ರಿಯಲ್, ನಾನು ಯೂಸ್ ಮಾಡಿಬಿಟ್ಟು ರಿಯಲ್ ಆಗಿ ಯೂಸ್ ಮಾಡ್ತಾ ಇರೋ ಅಂಥ ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಲಿ ಇದರಲ್ಲಿ ಫೇಕ್ ಅನ್ನೋದಿಲ್ಲ. ಸೊ ನೀವು ನಿಜವಾಗ್ಲೂ ಈ ಆಯಿಲನ್ನು 1 ಮಂತ್ ಯೂಸ್ ಮಾಡಿದ್ರೆ ಸಾಕು, ನಿಮ್ದು ಹೇರ್ ಗ್ರೋತ್ ಹೇಗಾಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ನಾನು ಏನೇನು ಬೇಕು ಅಂತ ಹೇಳ್ತೀನಿ. ಅಲೆವೆರಾ ಅಂತೂ ಎಲ್ಲರ ಮನೇಲಿರುತ್ತೆ. ಸೊ ಅಲೆವೆರಾ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ತೊಗೊಂಡಿದ್ದೀನಿ, ದಾಸವಾಳ ಎಲೆ ತೊಗೊಂಡಿದ್ದೀನಿ, ಮತ್ತು ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ. ಸೊ ಈ ಐಟಮ್ ಇಷ್ಟು ತೊಗೋಬೇಕು. ಸೊ ಇದ್ರ ಜೊತೆಗೆ ನಾನು ಪ್ಯೂರ್ ಕೊಕೊನಟ್ ಆಯಿಲನ್ನು, ನೀವು ಮನೇಲಿ ಏನಾದರೂ ತೆಂಗಿನಕಾಯಿ ಇದು ಮಾಡ್ಕೊಂಡು ತೊಗೊಂಡು ಬಂದರೆ ಆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಶಾಪಿಂದ ತಂದಿರೋ ಈ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಸೊ ತುಂಬ 100% ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಕರಿಬೇವು ಮತ್ತು ಈರುಳ್ಳಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮೆಂತ್ಯನ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇವಾಗ ಮೆಹಂದಿ ಎಲೆ ಅಂತ ಸಿಗುತ್ತಲ್ವ, ನಾನು ಮೆಹಂದಿ ಎಲೆ ಕೂಡ ಯೂಸ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ತೊಗೋಬೇಕು. ಇದಕ್ಕೆ ನಾನಿವಾಗ ಈ ಆಯಿಲನ್ನು ನಾನು ಸೇರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಕಾಂಬಿನೇಷನ್ ಆಗಿಬಿಟ್ಟು ನೀವು 1 ಮಂತ್ ಯೂಸ್ ಮಾಡಿ 100% ರಿಸಲ್ಟ್ ಹೇಳ್ತೀರಾ. ನಾನು ಏನು ಹೇಳೋದು ಅವಶ್ಯಕತೆಯೇ, ನೀವೇ ವಿಡಿಯೋಗೆ ಬಂದು ಕಾಮೆಂಟ್ ಕೊಡ್ತೀರಾ, ಅಕ್ಕ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಹೇರ್ ಆಯಿಲು ಅಂತ ನೀವೇ ಹೇಳ್ತೀರಾ. ಯಾಕಂದರೆ ಫುಲ್ ಹೇರ್ ಫಾಲ್ ಆಗಿಬಿಟ್ಟು ತಲೆ ಕೂದಲು ಉದುರು ಹೋಗಿಬಿಟ್ಟು ತಲೆ ಬಾಂಡ್ಲಿ ಆಗಿತ್ತು ಗೊತ್ತಾ ನಿಮಗೆ. ನೀವು ರಿಯಲಿ ಹೇಳ್ತೀನಿ, ತಲೆ ಬಾಣಲೆ ಆಗಿತ್ತು. ಅಂಥವ್ರು ಈ ಆಯಿಲನ್ನು ಮಾಡಿ ಯೂಸ್ ಮಾಡಿದ್ದಾರೆ. ಇವಾಗ ಅವ್ರ ಕೂದಲು ರಿಯಲಲ್ಲಿ ಅವ್ರ ಕೂದಲು ನೋಡಿದರೆ ಏನು ಹಾಕಿದ್ದಾರೆ ಇವ್ರ ಕೂದಲಿಗೆ ಅನ್ನೋ ಥರ ಶಾಕಿಂಗ್ ನ್ಯೂಸ್ ಆಗಬೇಕು, ಆ ಥರ ಕೂದಲಾಗಿದೆ. ಇದು ರಿಯಲ್, ನಾನು ಹೇಳ್ತಾ ಇರೋದು ರಿಯಲ್, ಮಾಡಿ ನೋಡಿ ಟ್ರೈ ಮಾಡಿ ಇರೋದು. ಅಂಥದ್ದು ನನ್ನ ಯೂಸ್ ಆಗಲಿ, ಎಲ್ರಿಗೂ ತುಂಬ ಹೇರ್ ಫಾಲಿಂದ ಒದಲಾಡ್ತಾರೆ ಜನರು ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಕಡಾಯಿಗೆ ನಾನು ಫುಲ್ ಎಲ್ಲನೂ ಎಣ್ಣೆನ ಹಾಕಿದ್ದೀನಿ, 1 ಬಾಟಲ್ ಫುಲ್ ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಬಿಸಿ ಆದಮೇಲೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇದೆಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಅಲ್ವಾ, ಅದನ್ನೆಲ್ಲನೇ ಹಾಕಿಬಿಡಬೇಕು. ಸೊ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಯಾವ ಥರ ಬಾಯ್ಲ್ ಮಾಡಬೇಕು ಅಂದರೆ ಅದರಲ್ಲಿರೋದೆಲ್ಲನೇ ಜ್ಯೂಸ್ ಬಂದುಬಿಡಬೇಕು. ಈರುಳ್ಳಿ ಸಾಫ್ಟ್ ಆಗಬೇಕು, ಅದರಲ್ಲಿ ಕರಿಬೇವು, ಮೆಂತ್ಯ ಇದನ್ನೆಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಕಲರ್ ಚೇಂಜ್ ಆಗುತ್ತೆ, ನೀವು ಬಾಯ್ಲ್ ಮಾಡೋ ಟೈಮಲ್ಲಿ ನಿಮಗೆ ಗೊತ್ತೇ ಆಗುತ್ತೆ. ಘಮ ಕೂಡ ಒಂಥರ ಡಿಫ್ರೆಂಟಾಗಿರೋ ಘಮ ಬರುತ್ತೆ. ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅಂದರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆದಷ್ಟು ಕೈ ಆಡಿಸ್ತಾ ಈ ಥರ ಮಾಡ್ತಾ ನೀವು ಆ ಎಣ್ಣೆನ ಬಾಯ್ಲ್ ಮಾಡ್ಕೋಬೇಕು. ಅದು ಎಣ್ಣೆ ಬಾಯ್ಲ್ ಆಗಿ ಅದ್ರ ಕರಿಬೇವಲ್ಲಿರೋ ಜ್ಯೂಸ್ ಆಗಿರ್ಬೋದು, ಅಲೆವೆರಾ ಜ್ಯೂಸ್ ಆಗಿರ್ಬೋದು, ಈ ಥರ ಎಲ್ಲ ಬರಬೇಕು. ನೋಡಿ ಯಾವ ಥರ ಆವಾಗ ಹಾಕಿರೋ ಟೈಮಲ್ಲಿ ಹೇಗಿತ್ತು, ಇವಾಗ ಬಾಯ್ಲ್ ಹೇಗಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ. ಫುಲ್ ಎಲ್ಲ ಜ್ಯೂಸ್ ಬಂದುಬಿಡೋ ಥರ ಬಂದುಬಿಡುತ್ತೆ. ಎಣ್ಣೆ ಕೂಡ ಕಲರ್ ಚೇಂಜಸ್ ಆಗುತ್ತೆ. ಈ ಹೆಲ್ದಿನ ನೀವು ವಾರದಲ್ಲಿ 2 ಸಾರಿ ಯೂಸ್ ಮಾಡ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿದರೆ ಸಾಕು. ನೀವು ದಿನ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ವಾರದಲ್ಲಿ 2 ಸಾರಿನ ಯೂಸ್ ಮಾಡಬೇಕು. 1 ಮಂತ್ ಯೂಸ್ ಮಾಡಿ ನೋಡಿ ಈ ಆಯಿಲ್ ರಿಸಲ್ಟ್ ಏನು ಬರುತ್ತೆ ಅಂತ ನೀವೇ ಹೇಳಿ. ಸೊ ಎಲ್ಲ ಬಾಯ್ಲ್ ಆದಮೇಲೆ ಈ ಥರ ನಾನು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ವಾರದಲ್ಲಿ 2 ಸಾರಿ ಹಾಕ್ಕೊಂಡ್ರೆ ಸಾಕು, ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. 100% ಶ್ಯೂರ್ ಆಗಿ ಹೇಳ್ತಾ ಇದ್ದೀನಿ. ನೀವು ಒಂದು ಸಾರಿ ಈ ಟ್ರೈ ಮಾಡಿ ಈ ಎಣ್ಣೆ ಹೇಗೆ ಮಾಡೋದು ಅಂತ. ಎಲ್ರಿಗೂ ಇಷ್ಟ ಆಗಿದ್ರೆ ಥ್ಯಾಂಕ್ ಯು.